ಕಾರ್ತಿವರಾಜರಿ ಮಾಡ್ರ ಕರಪಲ್ಲವಿನಿಂದ ಬೆಳಪೆಡುವ ಜನಕಾರಿಯಾಗ ರೋಷದಿಂದ ಹೊರಟ ನಂತರ ಕಂದನ ವಿಚಾರ ಆಲಿಸುತ್ತಿದ್ದರೆ ಅಹೋ ಪುತ್ರ, ಯಾವ ಮಂಗಲದ ಮಹತ್ ಕಾರ್ಯ ಸಾಧಿಸಲು ಕರಪಲ್ಲವನಿ ಬೆಲ್ಪಿಡಿದು ಧನುರ್ಧಾರಿಯಾಗಿ ಇದರ ಆಜ್ಞೆಯಂ ಪಡೆಯದೆ ಗಕ್ಕನೆ ಹುಕ್ಕುವ ರೋಷದಿಂದ ಹೋಗುವುದಲ್ಲಿಗೆ ಸುದರೆ ಅಧಿಬಲವನ್ನಿದ್ದರೆ ಜನಕ ಬಾಲಕ ಈ ದಿಗ್ವಲಯದವರು ನಾವು ಕ್ರಾಂತಿಕನಾಗಿ ಮುನ್ನುಗ್ಗಿ ಬರುವ ಬಂಡವಾಳ ತೆಗೆದುಕೊಂಡವರು ಕ್ಷತ್ರಿಯ ಕೊಂದು ಕಾತ್ತು ವೀರ ಅರ್ಜುನರು ಎಲ್ಲೇ ತಮ್ಮನ ಪಿತರ ಕತ್ತು ಕತ್ತರಿಸಿರುವಂತೆ ಪುತ್ರ, ಸರ್ಕಾರಕ್ಕೆ ತಮ್ಮಲ್ಲ ಒಡಲೋಡು ದುಃಖಕ್ಕೆ ಕಣ್ಣೀರಿಡುವಂತೆ ಮಾಡಿರುವ ಆ ದುಷ್ಟ ಕಾಂತಿ ವೀರ ಅರ್ಜುನನು ಸಂಹಾರ ಮಾಡುವ ಈಶನ ಕಾರಣ ಈಶನ ಮನಸ್ಸಿನನ್ನು ಆಶೀರ್ವಾದ ಮಾಡಕಂಡೆ ನಿನ್ನ ಮನಸ್ಸಿನ ತತ್ವ ಕಲಿ ತಿಲಕನಾದ ರಾಮ ಜನಕ ಮೆಚ್ಚಿದೆ ನಿನ್ನ ಪರಾಕ್ರಮ. ಎಚ್ಚರಬೇಕು ಜನಕ. ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗುವುದು. ಅದು ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವರಾಮನೇ. ಬಾಲಕ ಜನಕ ಪುತ್ರ, ಭಗವಂತನ ದುಷ್ಟರ ಸಂಹಾರ ಮಾಡುವನೆಂದು ಹೇಳಿದೆಯಲ್ಲ, ಇಲ್ಲ ಆದರೆ ಆತನು ಆ ಕಾರ್ಯ ಮಾಡೋದರೊಳಗಾಗಿ ಭೂಮಿಯ ಜನ ತತ್ತರಿಸುವರು ಭೂತಾಯಿ ಮರಗವಳ ಈ ಕ್ಷಣವೇ ಸಿದ್ಧನಾಗಿ ಹೋದವನು ನಿನ್ನ ತನೆಗೆ ಆಶೀರ್ವಾದ ಮಾಡ ತಂದೆ ನಿನ್ನ ಮನಸ್ಸಿನ ತತ್ವ ಹೇಳಿ. ಅಹೋ ಪುತ್ರ, ಹೇಳುವಿನ ಕೇಳು. ಪರಮೇಶನ
ನಿಮ್ಮೆಟ್ಟು ಗಂಟಾಗಲು ಬದಿ ಕಾರ್ತೇವರ